ವೇದಿಕೆ ಮೇಲೆ ನಡೆದಿರ್ತಕ್ಕಂಥ ಎಲ್ಲ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಹಿರಿಯ ಮುಖಂಡರು, ಜೊತೆಗೆ ಎಲ್ಲ ನನ್ನ ಆತ್ಮೀಯ ಕಾರ್ಯಕರ್ತ ಬಂಧುಗಳು ಮತ್ತು ಎಲ್ಲ ಹಿರಿಯರು ಮುಂಭಾಗದಲ್ಲಿ ಕೂತಿದ್ದೀರಾ, ಎಲ್ರಿಗೂ ನನ್ನ ನಮಸ್ಕಾರಗಳು. ಏನೋ ಈ ತಿಂಗಳು 31ನೇ ತಾರೀಕು ಜನರೊಂದಿಗೆ ಜನತಾದಳ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಭಾಳ ಭರವಸೆ ಇಟ್ಕೊಂಡು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ವಿಜೃಂಭಣೆಯನ್ನು ನಡೆಸ್ಕೊಡ್ಬೇಕು ಅಂತ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಎಲ್ಲೂ ಈ ಥರದೊಂದು ಕಾರ್ಯಕ್ರಮ ಆಗಿರೋದಿಲ್ಲ. ಅಂಥ ಒಂದು ಕಾರ್ಯಕ್ರಮನ ನೀವು ಮಾಡ್ತೀರಾ ಅಂತೇಳಿ ಒಂದು ಭರವಸೆ ಇಟ್ಟು ಮೊನ್ನೆ ಡೆಲ್ಲಿಗೆ ಹೋದಾಗ ಕುಮಾರಣ್ಣವರು ನಮ್ಮ ತಂದೆಯವ್ರಿಗೆ ಹೇಳಿ ಕಳಿಸಿದ್ದಾರೆ. ಆ ಒಂದು ಭರವಸೆನ ಉಳಿಸ್ಕೊಂಡು ನಾವೆಲ್ಲ ನಿಷ್ಠಾವಂತ ಕಾರ್ಯಕರ್ತರುಗಳು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕಾಗಿ ಎಲ್ಲರಲ್ಲೂ ವಿನಂತಿಸ್ಕೊಳ್ತೀವಿ. ನಮಸ್ಕಾರ. ಒಂದು ಚುನಾವಣೆ ಸೋತ್ರೆ ಮನೆ ಸೇರ್ತಕ್ಕಂಥ ಕಾಲದಲ್ಲಿ ಸತತವಾಗಿ ಬೆಂಗಳೂರು ನಗರದಲ್ಲಿ 4 ಚುನಾವಣೆಗಳನ್ನ ಎದುರಿಸಿ ಹಿನ್ನಡೆ ಆದರೂ ಸಹ ಏನಾದರೂ ನಾನು ಚುನಾವಣೆ ಎದುರಿಸ್ತೀನಿ, ಸಾರ್ವಜನಿಕ ಜೀವನದಲ್ಲಿ ಇದ್ದೀನಿ ಅಂದರೆ ನನ್ನನ್ನು ನಂಬ್ಕೊಂಡಿರ್ತಕ್ಕಂಥ ಈ ಪಕ್ಷದ ಕಾರ್ಯಕರ್ತರು, ಈ ಮತದಾರರಿಗೆ ಏನಾದರೂ ಒಂದು ನ್ಯಾಯ ಕೊಡಿಸ್ಬೇಕು ಅನ್ನೋ ಒಂದು ಏಕಮಾತ್ರ ಕಾರಣದಿಂದ ಚುನಾವಣಾ ರಾಜಕಾರಣವನ್ನು ಎದುರಿಸ್ತಾ ಇರ್ತಕ್ಕಂಥ ಜವರಾಯಗೌಡರಿಗೆ ತಮ್ಮೆಲ್ಲರ ಪರವಾಗಿ ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ.